ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ಕನ್ನಡಿಗೆ ಹಳೆಯ ಕಾಲದ ಕನ್ನಡಿ ಇದೆ, ಅದು ತುಂಬ ಹಳೆಯದು. ಆ ಹಳೆಗೆ ಅದು ಫ್ರೇಮ್ ಇರುತ್ತಲ್ಲ, ತುಂಬ ಹಳೇದಾಗಿತ್ತು. ಅದಕ್ಕೋಸ್ಕರ ಈ ಥರ ಟೇಪ್ ಹಾಕಿಬಿಟ್ಟು, ಒಂದು ಸ್ಯಾಟಿನ್ ಟೇಪ್ ಇದೆಯಲ್ಲ ಅದನ್ನು ತೊಗೊಂಡ್ಬಿಟ್ಟು ಈ ಥರ ಎಲ್ಲ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸಿದ್ದೀನಿ. ಹೇಗೆ ಕಾಣಿಸಿದೆ, ಅದಕ್ಕೆ ನ್ಯೂ ಲುಕ್ ಕೊಟ್ಟಿದ್ದೀನಿ. ಹೇಗೆ ಕಾಣಿಸಿದೆ ಅಂತ ಕಮೆಂಟ್ಸ್ ಮಾಡಿ ಹೇಳಿ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಮ್ಮ ಮನೇಲಿ ಕಬೋರ್ಡ್ಸ್ ಎಲ್ಲ ತುಂಬ ಹಳೇದಿದ್ದಾವೆ. ನೋಡಿ, ಇಲ್ಲೆಲ್ಲ ಎಣ್ಣೆ ಕೈಲಿ ಮಕ್ಕಳು ಎಲ್ಲ ಹಿಡಿದ್ಬಿಟ್ಟು ಯಾವ ಥರ ಆಗಿದೆ ಅಂತ. ಇದನ್ನು ಕ್ಲೀನ್ ಮಾಡಿದೆ. ಇವಾಗ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇರೋದು. ಹಾಗೆ ನಮ್ಮ ಮಮ್ಮಿ ಪಪ್ಪಂದು 37 ವರ್ಷ ಆಯಿತು ಮದುವೆ ಆಗಿ. ಎಲ್ಲರಿಗೂ ಟ್ರೀಟ್ ಕೊಡಿಸ್ಬೇಕು ಅಂತ ನಮ್ಮ ಮಮ್ಮಿ ಪಪ್ಪ ಕರೆದಿದ್ರು. ಅದಕ್ಕೋಸ್ಕರ ಬಂದಿದ್ದೀವಿ. ಹೇಗಿದೆ ಅಂತ ಹೇಳಿ, ಹಾಗೆ ನಮ್ಮ ಮಮ್ಮಿ ಪಪ್ಪಗೂ ವಿಶ್ ಮಾಡಿ. ಸೋಮಯ್ಯ ಸ್ಮೈಲ್ ಚಿಕ್ಕು ಹೆಂಗದಮ್ಮ? ಏನೇನು ತೋರ್ಸಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ನಮ್ಮ ಮಮ್ಮಿ ಪಪ್ಪನಲ್ಲಿರೋ ಒಳ್ಳೆಯ ಗುಣಗಳು ಹೇಳಬೇಕಂದ್ರೆ, ನಮ್ಮ ಪಪ್ಪ ತುಂಬ ಸೈಲೆಂಟು, ನಮ್ಮ ಮಮ್ಮಿ ತುಂಬ ಹೆಲ್ಪಿಂಗ್ ನೇಚರ್ಸ್. ಯಾಕಂದರೆ ನಮ್ಮ ಮಮ್ಮಿ ಹೇಗೆ ಅಂದರೆ, ಮನೆಗೆ ಯಾರೇ ಹೋದ್ರೂ ಅವ್ರಿಗೆ ಉಪವಾಸ ಕಳಿಸಲ್ಲ. ಆಮೇಲೆ ನಾವು ಒಂದೊಂದು ಸಲ ಬೈತಾ ಇರ್ತೀವಿ ಕೂಡ. ಆದರೂ ನಮ್ಮ ಮಮ್ಮಿ ಹೇಗೆ ಅಂದರೆ, ಅವ್ರು ಯಾರೇ ಇರಲಿ, ನಮ್ಮ ಶತ್ರುಗಳೇ ಇರಲಿ, ಯಾರೇ ಇರಲಿ, ಮನೆಗೆ ಬಂದ ತಕ್ಷಣ ಅವ್ರಿಗೆ ಊಟ ಟಿಫಿನ್ನು ಮಾಡೇ ಕಳಿಸೋದು. ಅದು ತುಂಬ ಒಳ್ಳೆಯ ಗುಣ, ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಒಂದೊಂದು ಸಲ ಹೇಟು ಆಗ್ತಿರುತ್ತೆ. ಯಾಕಂದರೆ ನೀನು ಯಾಕೆ ಸುಮ್ಮನೆ ಇಷ್ಟು ಕಷ್ಟಪಡ್ತೀಯ, ಯಾಕೆ ಹೈರಾಣಾಗ್ತೀಯ ಅಂತ ನಾನು ಅಂತಾ ಇರ್ತೀನಿ. ನಮ್ಮ ಪಪ್ಪ ಇಷ್ಟು ವರ್ಷ ಆದ್ರೂ ಅವರು ತುಂಬಾ ಸೈಲೆಂಟು, ಮಾತಾಡೋದಿಲ್ಲ, ಜಾಸ್ತಿ ಮಾತಾಡಲ್ಲ. ಹಾಗೆ ಇಬ್ಬರು ಇಷ್ಟು ಹೊಂದಾಣಿಕೆಯಿಂದ ಇದ್ದೀರಾ. ನಿಮ್ಮ 37 ವರ್ಷ ಆಗಿದೆ ಮದುವೆಯಾಗಿ. ಹೀಗೆ ನಗ್ನಗ್ತಾ ಚೆನ್ನಾಗಿರಲಿ ಅಂತ ನನ್ನ ಆಶಯ. ಹಾಗೆ ನಮ್ಮದೆಲ್ಲ ಊಟ ಆದಮೇಲೆ ಮಕ್ಕಳೆಲ್ಲ ನೋಡಿ ಎಷ್ಟು ಫನ್ ಮಾಡ್ತಾಯಿದ್ದಾರೆ ಅಂತ. ಹೀಗೆ ನಾವು ಖುಷಿಯಾಗಿದ್ವಿ ಅವತ್ತು ಫುಲ್ ಡೇ. ಅಂದರೆ ನಾನು ಮನೆಯಿಂದ ಬಂದು ಮತ್ತೆ ಬೇಗನೆ ನಾವೆಲ್ಲ ನಾನು ಮನೆಗೆ ಹೋಗಿಬಿಟ್ವಿ. ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಮಳೆ ಬರೋ ಥರ ಇದೆ ಅಂತ. ಸರಿ ಮುಂದೋಗೋ.